ಮಾಡೋಕಾಯ್ತಿಲ್ವಾ? ಅದೇನು ಅಕ್ಕನ ಕಳಿಸಿದಳು ಅದು ಯಾವ ತರ ಅಕ್ಕನ ಕಳಿಸಿದಳು ಅಲ್ಲೇ ಒಲ್ಲೆ ಇಲ್ಲೇ ವಿಲ್ಲಯ್ಯ ಉಚ್ಚಿಟ್ಕೊಂಡು ಎತ್ತು ಮಡಗಲ್ಲ ಪಾಪ ನೀರಿ ಸಸ್ಯರು ಕೈಗಳು ಸಾಕಾಯ್ತವೆ. ಆ ಹೊಸಾದ್ರು ಅಕ್ಕರ ಮನೆಗೆ ಹೋಯ್ತಿಲ್ಲ ಅವನ ಅಕ್ಕನ ಇದ್ದು ಬರ್ಲಿ ಅಂತ ಕಳಿಸಿದ್ರೆ ಇವಳು ಹಬ್ಬಕ್ಕೂ ಹೋಗಿದ್ಲು. ಹೋಗೋಳೆ ಎತ್ತಗೋದ್ಲು ಸಂಜೆ ಗಂಟೆ ಹೂವು ಹೂವು ಅನ್ಕೊಂಡು ಅವಳಗರೆ ಒಂಚೂರ ಬುದ್ಧಿ ಬೇಡವಾ? ಕೊಟ್ಟೆಣ್ಣು ಕುಲುಕ್ವರೆಗೂ ಅಚ್ ಕಡೆ ಕೆಲಸ ಕೆಲಸ ಮಾಡ್ಕೊಂಡು ಬಿದ್ದಿರು ನೀನು ಸಂಜೆ ಗಂಟೆ ಊರು ಊರು ಅದೇ ಯಾಕಂದಿಯೇ ಅನ್ನೋದೊಂದು ಜ್ಞಾನ ಬೇಡವಾ? ಅದ್ಯಾವ ಜ್ಞಾನನೂ ಇಲ್ಲ ಕಂಡ್ಬಿಡು ಏನಾರೇ ಆಗಲಿ. ಚಾವಡಿ ಮಾತ್ರ ಸಾಯ್ತದೇನು ಮೊಮ್ಮಗಳು ಅಂತ ವೇಸ್ಟ್ ಬಾಡಿ. ಇದ್ರ ಮದುವೆ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ಒಂದು ಕೆಲ್ಸಕ್ಕಾಗಲ್ಲ ಒಂದು ಏನಾಗಲ್ಲ. ತಿನ್ನಕ್ ಬಿಟ್ಬಿಟ್ಟು ತಿನ್ನಕ್ಕೆ ನರ ತಿಂತಾಳೆ. ಎಲ್ಲರೇ ಹೋಗತ್ತೆ ಬರೋದ್ರ ಬಾಕತೆ ಅಂತ ಅದೇ ತಗೋಲ್ಲ. ಏನ್ ಕತಿಯ ಲಕ್ಷ್ಮಿ ಅಕ್ಕ ಬಕ್ಕ ಏನಕ್ಕ ಅದೇಕನವ ಟಮಾಟೆ ಹಣ್ಣು ಬೇಕಿತ್ತು. ಟಮಾಟೆ ಬೇಕಕ್ಕ ಕೊಟ್ಟನ್ ಬಾ. ಏನವ ಒಬ್ಬರು ಬಿಡ್ವಲ್ಲ ಮನೇಲಿ ಎಲ್ಲಿ ಹೋಗಿದಾರೆ ಎಲ್ಲವ? ಯಾಕ ನೀರಿ ಸಸ್ಯರು ಗೌರಿ ಹಬ್ಬಕ್ಕೆ ಹೋಗಿತ್ತಿಲ್ಲ. ಬಂದಿ ಅವ್ರ ಅಪ್ಪನ ಮನೇಲಿ ಹೇಳ್ಬಿಟ್ಟು ಹೋಗಿದ್ರು. ಅತ್ತೆಯ ಹಬ್ಬ ಕಳ್ಕೊಂಡು ಕಳಿಸ್ತೆ ಕನಕ ಒಂದು 4 ದಿನ ಇದ್ಬಿಟ್ಟು ಬನ್ನಿ ಹೋಗಿ ಅಂತ. ಅದಕ್ಕೆ ನೋಡಿ ಎಲ್ಲವ ಏನು ಮಾಡಕತ್ತಿಲ್ಲ. ನೀರಿ ಸಸ್ಯ ಅಕ್ಕ ಅಲ್ಲ ಕನಕ ತಪ್ಪಾದ್ರೆ ಉಗಿ ಬಿಡ್ಬೇಕಾದ್ರೆ ಉಗಿಸ್ಕೊಬಿಡ್ತೀನಿ ಅಕ್ಕ ನಾನು ಅಲ್ವಾ? ಹೊಲ್ತಕ್ಕೆ ಹೋಗ್ಬಿಟ್ಟು ಬರೋ ಗಂಟ ಒಂಚೂರು ಸಾರು ಮಾಡಿ ಒಂದಿಷ್ಟು ಅಕ್ಕಿ ಹಾಕಿ ಮಡ್ಗವ ಅಂತ ಅಂದ್ಬಿಟ್ಟು ಹೋಗಿನಿ ಅಕ್ಕ. ಬೋಂಡ ಹೋಗಿದ್ರು ರಾತ್ರಿ. ಆ ಬೋಂಡ ತಂದು ಇಲ್ಲಿ ಬೀದಿಲಿ ಮಡಗ್ಬಿಟ್ಟು ಮನೆಯಲ್ಲಿಲ್ಲ ಹೋಗ್ಲರ ಅಪ್ಪನ ಮನೆಗೆ ಹೋದ್ಲಲ್ಲ ಬೇಡ ಅಂತಾನ. ಏನು ಅಪ್ಪನ ಮನೆ ಹತ್ರದಲ್ಲದೆ ಹೋಗ್ದಾನೆಯ ಏನು ನಮ್ಮಂಗೆ ಯಾರು ಇಲ್ದಿರೋ ದಿಕ್ಕಿಲ್ದೆ ಪರದೇಸಿಗಳ ನಮ್ಮಂಗೆ ಹತ್ರದಲ್ಲ ಅದಲ್ಲ ಹೋಗ್ಲಿ ಬೇಡ ಅಂತ ಹೇಳಕ್ಕಿಲ್ಲ. ಬಾದ್ ಹಚ್ಕೊಂಡು ಇವೆಲ್ಲನೂ ಹಿಂಗೆ ಗುಡ್ಡೆ ಹಾಕ್ಬಿಟ್ಟು ಹೋಗಳಲ್ಲ ಸರಿ ಯಾಕ ಮಾತಾಡಿದ್ರೆ ಯಾಕ ನನ್ನ ಗಂಡು ಸರಿ ಇಲ್ಲ ಕನಕ. ತಂಗಿ ಮಗಳ ಹಂಗಂತ ಹಿಂಗಂತ ಬೈತದೆ. ಅದಕ್ಕೆ ಅವಳಿ ಎಲ್ಲಕ್ಕಿಂತ ಹೆಚ್ಚು ಕನಕ ನನ್ನ ಮೊಮ್ಮಗಳು ಕಂಡ್ರೆ ಆಯ್ಕಿಲ್ಲ ಅಂತ ಅವಳು ಬೈತಾಳೆ ಕನಕ. ಬೇಜಾರ ಆಗ್ಬಿಟ್ಟದೆ ಕನಕ ನನಗೆ ಜೀವನನೇ ಹೋಗತ್ತಾಗಿ. ಈಗ ಕೂಗ್ತೀನಿ ಪತ್ತೇನೇ ಇಲ್ಲ ಕನಕ. ಏನಕ್ಕ ಅಲ್ಲಿ ಗಣಪತಿ ತಾವು ಐಕ್ಲೆಲ್ಲ ಕುಣಿತಿದ್ವಲ್ಲ ಅಲ್ಲಿ ನೋಡ್ದಂಗಿತ್ತು ಡ್ಯಾನ್ಸ್ ಮಾಡ್ತಿದ್ರಲ್ಲ ಎಂತ ಡ್ಯಾನ್ಸ್ ಮಾಡಾರಕ್ಕ ಅವ್ವ? ಅದಕ್ಕೆ ಸುಳ್ಳು ಹೇಳೋಣ ನಮ್ಗೆ ಯಾಕೆ ನನಗೆ ಸುಳ್ಳು ಹೇಳ್ಬೇಕಿತ್ತ? ಇಲ್ಲ ಕಣವ ನಾನು ಗಣಪತಿಯ ಪೂಜೆ ಮಾಡ್ಸೋಂತ ಹೋಗಿದ್ನಲ್ಲ ಅಲ್ಲಿ ನಿನ್ನ ಸೊಸೆ ಸಣ್ಣ ಐಕ್ಳುಗಳು ಅಯ್ಯೋ ಎಲ್ಲ ಕುಂದಿ ಕುಪ್ಪಳಿಸ್ತಾ ಕೂತಿದ್ರು ಕಣವ. ಕುಂದಿ ಕುಪ್ಪಳಿಸ್ತಾ ಇದ್ರು. ಏನಂತ ಇದೆಯಕ್ಕ ನಿಜವಾಗ್ಲೂ ಲಕ್ಷ್ಮಿ ಅಕ್ಕ ನೋಡ್ತೀನಿ. ಟಮಾಟೆ ಹಣ್ಣು ಕೇಳಿದೆ ಅಲ್ವಾ ಕೊಟ್ಟಣ ಕಾಕ ಒಂದು 2 ಕೊಡಿ ಬಾಬಾ. 2 ಕೊಡಕತ್ತಿರ್ತೀರಿ ಬಾಬಾ. ಈಗ ಏನು ಲಕ್ಷ್ಮಿ ದೊಡ್ಡ ಕೈಕೊಂಡು ಲಕ್ಷ್ಮಿ ಏನಾರ ಕೊಟ್ರೆ ಹಿಂಗೆ ಕೊಡ್ತಿದ್ದಿಲ್ಲ ಕಾಕ. ಯಾರು ತಿಂದ್ರು ಮಣ್ಣೆ ಕತೆ ಏನು ಯಾರೇ ಏನು ತಿಂದ್ರು ಎಷ್ಟು ಮಾಡಿದ್ರು ತಿಪ್ಪಿಗೆ ಹೋಗ್ಬೇಕು. ಯಾರು ತಿಂದ್ರು ಮಣ್ಣೆ ನನಗೆ ಮಾತ್ರ ಅಕ್ಕ ಹಿಡಿದು ಪಡೆದು ಕೊಡಬೇಕು ಮುಟ್ಟಬೇಕು ಅಂತ ಅನ್ಸಕ್ಕಿಲ್ಲ ಕನಕ. ತಕೊಂಡೋಗಿ ಒಂದು ದಿವಸ ತಮ್ಗೆ ಬಟ್ಟೆ ಗೊಜ್ಜು ಮಾಡ್ಕೊಂಡು ಒಂಚೂರ ಇಡ್ಲಿಯೋ ಇಲ್ಲ ದೋಸೆಯೋ ರೊಟ್ಟಿ ಬಟ್ಟೆ ಸುಟ್ಕೊಂಡು ತಿನ್ಕೋ ಪಕ್ಕ ಕೇಳ್ಕೊಂಡು ಲಕ್ಷ್ಮಿ. ನಾನು ನಿಜವಾಗ್ಲೂ ಹೇಳ್ತಾವನಿ ಲಕ್ಷ್ಮಿ ಮನೇಲಿ ಏನಾರು ಒಂದು ಬದುಕು ಒಂದು ಈರುಳ್ಳಿಯೋ ಒಂದು ಬೆಳ್ಳುಳ್ಳಿಯೋ ಒಂದು ಜೀರಿಗೆ ಕಾಳು ಒಂದು ಇಡೀ ಉಪ್ಪು ಖಾಲಿ ಆದರೆ ನಾನು ಪಟ್ಟ ಅಂತ ನೆನೆಸ್ಕೊಳ್ಳೋದು ನಿನ್ನೆ. ಆಮೇಲೆ ನಿಮ್ಮ ಮನೇಲಿ ನಿಮ್ಮಮ್ಮ ಇದ್ದಾಗ ನಾನು ಬರೋಕ್ಕಿಲ್ಲ ಯಾಕೆ ಕಣೆ ನಿಮ್ಮಮ್ಮ ನಾನು ಏನೋ ಬಂದ್ಬಿಡು ಸಾಕು ಮೊಕ ಇತ್ತಾಗ ಆಗ್ತಾಳೆ ಅಲ್ವವ. ನಾನು ಏನೇನೋ ನಿನ್ನ ಮೊಕ ನೋಡ್ಕೊಂಡು ಬಂದರೆ ಏನಾರು ಇಸ್ಕೊಳಕ್ಕೆ ಬರೋದು. ಏನು ಓದ್ಕೊಬರಕಾಕತೆ ನಾವು ಕಷ್ಟಪಟ್ಟು ಕತ್ತಿಂಗೆ ದುಡ್ದು ಮಾಡೋದು ಕತೆ. ಏನು ಹೊಲ ಮುಡಿದ ತಕ್ಷಣ ಹೊಲದಿಂದ ಬಂದು ಮನೆ ತುಂಬ್ಕೊಂಡದ ದುಡಿಬೇಡ್ದ ತಲೆ ಕೆಡಿಸ್ಕೊಬೇಡ. ನಿನ್ಗೆ ಏನು ಬೇಕು ಅಂತದೆ ಯಾಕ ಬಂದು ಇಸ್ಕೋ ಏನಾದರೂ ಅಷ್ಟೇ. ಒಂದು ದುಡ್ಡು ಕಾಸಿಗೆ ಅವ ನಮ್ಮ ಕೊಡೋ ಶಕ್ತಿ ಇಲ್ಲ. ಬೇಕಂದ್ರೆ ಉಣ್ಣೋದು ಒಂದು ತಿನ್ನೋದು ಏನಿಲ್ಲ ಅಂದ್ರೆ ಹೊಸ್ಕ ಮನೆ ಕೆಳಗೆ ಮಾತ್ರ ಹೋಗ್ಬೇಡಕ್ಕ ಆಯ್ತಾ ಬಾ ಆಯ್ತಾ. ನೀ ಹೇಳು ನಾನು ಸೊಸೆಯರು ಅಷ್ಟೇ ಇಡೀ ಸೊಸೆಯರು ಅವಳು ಬಿಟ್ಟಾಕು ನಾನು ಇಡೀ ಸೊಸೆಯರು ಅಷ್ಟೇ. ನನ್ನ ಹೆಸರು ಹೇಳ್ಬಿಟ್ರೆ ಅವ್ರು ಇಕ್ಕೊಡೋದು ಮಾಡೋದು ಮಾಡ್ತಾರಕತೆ. ಅವ ನೀನು ಸೊಸೆರು ನಿನ್ನ ತಕ್ಕಗ ಅವ್ರೆ ಕಣವ ಯಾಕ ನನ್ನ ಸೊಸೆಯರು ಚಿಂದಂತೇವ್ ಹೋಗು. ಆ ಕುಣಿತ ನಿಂತಿದ್ಲು ನೋಡು ಇಂಥ ಮರ್ಯಾದೆ ಎಸ್ತೀರ ಆಗ್ತಿಗೆ ಸೊಸೆ ಅಂತೇಳಿ ಸಿಕ್ಕವಳೆ ಅಲ್ಲ. ಅದೇನು ಕಂಡು ನೀವು ಅವಳು ಮದುವೆ ಮಾಡ್ಕೊಂಡ್ರಿ? ಏನು ಕಂಡೆ ನಿನ್ನ ಮಗ ರಾಜ್ಕುಮಾರ್ನಾಗ ಅವನಲ್ಲ ಅದೇನು ಕಂಡೆ ಅವಳು ಮದುವೆ ಮಾಡ್ಕೊಂಡ್ರಿ? ಯಾರ್ದು ಕೇಳದವ ನಿನ್ಗೆ ಅರ್ಥ ಆಯ್ತದೆ. ನಮ್ಮ ಮನೇಲಿ ಅವನ ಮನೆಯಲ್ಲಿ ನನ್ನ ಮಗ ಮನೇಲಿ ಅವನಲ್ಲ ಅವನಿಂದ ಮನೆ ಹಾಳಾಗೋಯ್ತು. ಅವಳಿಂದೆ ಹಾಳಾಗೋಯ್ತು ನಮ್ಮ ಮನೆ ಗೊತ್ತಾ. ಅವ್ನು ಎಟ್ಟಿದ್ರೆ ಯಾಕಂಕೋದು ಈ ನನ್ನ ಹಾಟ್ಗಳ ಕಿರಿ ಮಗ ಉಟ್ಕೊಂಡ ಮನೆಗೆ ನನ್ನ ಹಾಟ್ಗಳ ಯಾಕೂ ಪ್ರಯತ್ನ ಆಗಲಿಲ್ಲ. ಇವತ್ತು ಈ ಪೆತ್ತಿ ಕಟ್ಕೊಂಡು ಸಾಯ್ತಾ ಕೂತೀನಿ ನಾನೇ. ರೆಡಿ ಅದೆಲ್ಲಿದ್ದಾಳೆ ನೋಡಿ ತೋರಿಸ್ತೀನಿ ಬಾಬಾ. ಬರೋಳೆ ಅದೇ ಕುಡಿತೀರಿ ನೀನು ಮಾನ ಮರ್ದಿ ಬೇಡವ ನಿಂಗೊಂಚೂರುವೆ ಮಾನಗೆಟ್ಟು ಮುಂಡಿದೆ ನಿನ್ ಹೆಚ್ಚಿ ಬೆಂಕಿ ಹಾಕ ಅದೆಲ್ಲಿ ಸಿಕ್ಬಿಟ್ಟ ಪೆದ ಮುಂಡಿದೆ ನೀನು. ಅಯ್ಯೋ ಇಲ್ಲಿ ಬಂದು ಕುಣಿದ್ರೆ ನಿಂತೊಳಗಪ್ಪ ನಾಟಕ ಹೇಸ್ಕೆ ಬರ್ತಾನೆಯ ಬರ್ಲಿ ಅವನು ಇವತ್ತು ಬರ್ಲಿ ಅವನ್ನ ನೆಟ್ಟು ಬುದ್ಧಿ ಕಲಿಸೋದು ಹಿಂಗೆ ಅಂತೀನಿ. ಅತ್ತೆ ಹೆಂಗತ್ತೆ ಹೇಳತ್ತೆ ಮಕ ಸೇರ್ಸ್ಕೊಂಡು ಬಿಡ್ತೀನಿ ಮಕವ ಮಾನ ಮರ್ದಿ ಬೇಡವ ನೀನು ಮಾನ ಮರ್ದಿ ಅಡಿಗೆ ಮಾಡುವಂತ ಅನ್ನದ್ ಬಿಟ್ರೆ ಇಲ್ಲಿ ಬರೀ ಡ್ಯಾನ್ಸ್ ಮಾಡ್ತಾ ಕೂತಿದ್ದಾರೆ ನೀನು. ನಿನ್ ಹೆಚ್ಚಿ ಬೆಂಕಿ ಹಾಕ ಬೋಡ್ಕಂಡೆ ಬೇಡ 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 ಈ ಮನೆಗೆ ಇಳು ಅಂತ ಕೇಳಿದ್ನ ಬಾ ನಿನ್ನ ಮನೆಗೆ ಮಾಡ್ಕೊಡ್ತೀನಿ. ಏನು ನಿನ್ನ ಅವತಾರ ಏನು ನಿನ್ನ ಅವತಾರ ಏನು ಅಂತ ಕೇಳ್ತಿರೋದು. ಮಾನ ಬರ್ದಿ ಬೇಡವಾ ನಿಂಗೊಂಚೂರುವೆ ನಿಂಗೆ ಅಡುಗೆ ಮಾಡುವಂತ ನಾನಂದ್ರೆ ನೀನು ಬಂದು ನಿಂತಿದ್ದೀರ ನೀನು ಚೆನ್ನಾಗಿ ಚೂರ್ಬಿಡ್ತೀನಿ ಚೆನ್ನಾಗೆ ನಿನ್ಗೆ. ಎಣ್ಣೆ ಬುದ್ಧಿ ಬೇಡ ನಿನ್ಗೆ ಒಂಚೂರುವೆ ನನ್ನ ಮನೆ ಕಾಯ್ಕೊಂಡು ಕೂತಿದ್ದೆ ಬರ್ದೆ ಮುಂದೆ ನೀನು ಮೊಕ ಸೇರ್ಸ್ಕೊಂಡು ಬಿಡ್ತೀನಿ ನಿಂಗೆ.
ಮಾಡದ ಅನ್ಬಿಟ್ಟು ಬಂದೆ ಗಣಪತಿಯ ಬುತ್ತಾವ್ದ ಈಗ ಅತ್ತೆ ಡ್ಯಾನ್ಸ್ ಮಾಡಕ್ ಬಂದೆ ಕಾಲಮುರ್ವ ನಿನ್ನೆ ಬೆಂಕಿ ಹಾಕ ಏನ ಅವಳು ಮದುವೆ ಜೊತೆ ಏನ ಕೆಲಸ ನಿನ್ಗೆ ಬಾ ನಿನ್ನ ಮನೆ ಕಾಲಮುರ್ತೀನಿ ಕಾಲಮುರ್ಬಿದ್ರೆ ಬೀದಿ ಬೀದಿ ತಿರುಗಿ ತಿರುಗಿ ಪಾಠ ಅಲ್ವಾ ಹತ್ತು ಕರ್ಕ ಬಂದಿದೀಯಾ ನಾಚಿಕೆ ಬರಲ್ಲ ನಿನ್ಗೆ ಮುಚ್ಚೂರೇ ಸೇರ್ಸ್ಬಿಡ್ತೀನಿ ನಿನ್ಗೆ ಬಾ ಮನೆ ಬಮ್ಮಿ ನಿಂತಿರೋ ಚಂದ ನೋಡಿ ಹೆಂಗ್ ನಿಂತಿದ್ದಾಳು ಮಳಿ ಮಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂತ ಅವ್ವ ಊರಲ್ಲೆಲ್ಲ ಹರಾಜಾಗ್ತಾ ಕೂತ್ಕೊಳ್ಳಲ್ಲ ನನ್ನ ಹಾಳ ಮರಿದೆ ಹರಾಜಾಗ್ತಾ ಹೋಗತ್ತ ಹಾಗೆ ಏನೋ ಹಾಕಬಿಟ್ಟಿದೆ ನನ್ನ ಕತೆ ಅಯ್ಯೋ ಶಿವ ಪರಮಾತ್ಮ ನನ್ನ ಸೊಸೆಯರು ಇವತ್ತಿಗೂ ವಸ್ತುವಿನ ದಾಟಿಲ್ವಲ್ಲವ ಎಂತ ಮಾನ್ಗಿಟ್ಟಳು ನಮ್ಮ ಮನೆ ಮದುವೆ ಮಾಡ್ಕೊಂಡ್ ಬಂದೆ ನಿಂತ್ಕೊಬಿಡು ಚಿಕ್ಕವ ಕಂಡಕ್ಕಿತ್ ಕೈ ಕೊಡ್ಬಿಡ್ತೀನಿ ಬಾ ಮನೆಗೆ ಅದೇನ್ ನೋಡ್ತಿಂತಿದಿ ಅದೇ ಬೂದತ್ತೆ ಬರ್ತೀನಿ ನಡಿ ನಿನ್ನ ಬಚ್ಚಿ ನಡಿ ನಿಮ್ಮ ಓದಿನ ನ್ಯಾಯ ಮಾಡ್ತಾಳೆ ಈ ಮಾಡಿ ನಡಿ ಪಾಪ ಮಾಲಕ ಸ್ಟೆಪ್ ಡ್ಯಾನ್ಸ್ ಮಾಡ್ಕೋಬೋದಿತ್ತು ಮುಂದುವರಿಯುವುದು ನೋಡ್ತಾ ಅಂತಿದ್ರಲ್ಲ ಲಕ್ಷ್ಮಿ ಸರಿ ಇಲ್ಲ ಸಹೇ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಬಟ್ಟೆಕಿಲ್ಲ ಅಂತಿದ್ರಲ್ಲ ಜಾಸ್ತಿ ಅಡುಗೆ ಮಾಡುವಂತ ಹೇಳ್ಬಿಟ್ಟು ಹೋಗಿನಿ ಎಲ್ಲರೂ ಅಪ್ಪ ಮನೆಗೆ ಹೋಗಿದ್ದಾಳೆ ಅಂತ ನಾನು ಅನ್ಕೊಂಡ್ರೆ ಬಾಗ ಸಗ್ದಾಕ್ಬಿಟ್ಟು ಬಂದು ಗಣಪತಿ ಡ್ಯಾನ್ಸ್ ಮಾಡ್ತಾ ಕೂತವಳೆಲ್ಲ ಸರಿಯಾ ಇದೇನೇ ಬುದ್ಧಿ ಕಲ್ಸಿರೋದವ್ಗೆ ಇದೆಯಾ ಬುದ್ಧಿ ಕಲ್ಸಿರೋದು ಇಲ್ಲ ಹೋಯ್ತೀನಿ ಮನೆಗೆ ಅವ್ರು ರಾಜ ಬಿಡಿಸ್ತೀನಿ ನೋಡಿ ನಾಚಿಕೆ ಅಷ್ಟೇ ಬೇಡವಾ ಮನ್ಸನ್ಗೆ ಹಂಗೆಯಪ್ಪ ವಿಡಿಯೋ ಹೆಂಗೆ ಕಂಬಿಟ್ಟು ದಯವಿಟ್ಟು ಕಾಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು.